ಚಿತ್ರದುರ್ಗದ ಇಬ್ರು ಆರೋಪಿಗಳು ಚಿತ್ರದುರ್ಗ ಮೂಲದವರು ಯಾರು A6 ಅನುಕುಮಾರ್ A7 ಜಗ್ಗಾ ಅಲಿಯಾಸ್ ಜಗದೀಶ್ ಅಲಿಯಾಸ್ ಜಗ್ಗಾ ಸೊ ಬೆಂಗಳೂರು ಪೊಲೀಸರಿಂದ ಆರೋಪಿಗಳ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಬಟ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಆರೋಪಿಗಳು ಅನ್ನೋದು ಗೊತ್ತಾಗ್ತಾ ಇದೆ ಈ ಕಾರಣಕ್ಕಾಗಿ ಆರೋಪಿಗಳನ್ನ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಮುಂದಾಗಿದ್ದು ಕೆಲ ಹೊತ್ತಿನಲ್ಲೇ ಚಿತ್ರದುರ್ಗಕ್ಕೆ ಪೊಲೀಸರು ಆಗಮಿಸ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆರೋಪಿಗಳನ್ನ ಬಂಧಿಸಿ ಕರ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಸಿದ್ಧತೆಯಲ್ಲಿದ್ದಾರೆ ಬಟ್ ಇಬ್ರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕೊನೆ ಹಂತದಲ್ಲಿ ಏನಾದರೂ ಅಪ್ಸ್ಕ್ಯಾಡ್ ಆಗ್ಬಿಡೋಣ ಈ ರೀತಿಯಾದಂಥದ್ದು ಯೋಚನೆಯಲ್ಲಿದ್ದಾರೋ ಮತ್ತದೋ ಗೊತ್ತಿಲ್ಲ ಆದ್ರೆ ಅದ್ಯಾವುದು ಕೂಡ ಇಲ್ಲಿ ಉಪಯೋಗಕ್ಕೆ ಬರಲ್ಲ ಜಗದೀಶ್ ಹಾಗೆ ಅನುಕುಮಾರ್ ಪಾಪ ಅವತ್ತಿನ ದುಡಿಮೆ ಅವತ್ತಿನ ಜೀವನ ನಡೆಸೋದಕ್ಕೆ ಬಟ್ ಇದು ಯಾವುದೋ ದರ್ಶನ್ ಫ್ಯಾನ್ ಬೇಸು ನಾವು ಫ್ಯಾನ್ಸು ಅವ್ರು ಹೇಳಿದ್ರು ಮಾಡ್ಬಿಡ್ತೀವಿ ನಮಗೆ ದೇವರಿದ್ದಂಗೆ ಈ ತರ ಏನೋ ಮಾಡೋಕೆ ಹೋಗಿ ನೋಡಿ ಅವ್ರ ಕುಟುಂಬ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಪಾಪ ಅವ್ರ ತಾಯಿ ಹೇಳ್ತಾ ಇದ್ರು ಎಂತ ಸ್ಥಿತಿ ಅಂತಂದ್ರೆ ಹರಕು ಮನೆ ಹೌದು ಪಾಪ ಮುರುಕು ಜೀವನ ಏನ್ ಮಾಡ್ಬೇಕು ಅವರು ಸ್ವಲ್ಪ ಹೊತ್ತಿನಲ್ಲೇ ಚಿತ್ರದುರ್ಗದ ಇಬ್ಬರು ಆರೋಪಿಗಳನ್ನ ಬಂಧಿಸ್ತಾರಂತೆ ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಪೊಲೀಸರು ಬರ್ತಾ ಇದ್ದಾರೆ ಆದ್ರೆ ಅಲ್ಲಿದಾರ ಅವರು ಏನ್ ಕತೆ ಮನೆ ಬಳಿನೇ ಇರ್ಲಿಕ್ಕೆ ಹೇಳಿದ್ದಾರೆ ಆದ್ರೆ ಆವಾಗ ನಾವು ತೋರಿಸ್ತಾ ಇದ್ವಿ ಅನುಕುಮಾರ್ ಇದಕ್ಕಿದ್ದಂಗೆನೆ ಈ ತೀರ್ಪು ಬರ್ತಿದ್ದಂಗೆನೆ ಮನೆಯಿಂದ ಹೊರಟ ಓಹೋ ಏಕಾಂಗಿಯಾಗಿ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದ ಸೊ ಎಲ್ಲಿಗೆ ಹೋದ ಏನು ಎತ್ತ ಬನ್ನಿ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಬೆಳಗ್ಗೆ ಗಮನಿಸಬೇಕಾದಂಥ ಸಂಗತಿ ಒಂದ್ ಕಡೆಗೆ ಕೋರ್ಟಿನ ತೀರ್ಪು ತುಂಬಾ ಸ್ಪಷ್ಟವಾಗಿ ಹೇಳಿದೆ ಇವರೆಲ್ಲರನ್ನೂ ಕೂಡ ಸಂಜೆ ಒಳಗಡೆಗೆ ಕೋರ್ಟಿಗೆ ಹಾಜರುಪಡಿಸಬೇಕು ಕೋರ್ಟಿನ ಅವಧಿ ಮುಗಿದ ಮೇಲೆ ಆಗಲಿಲ್ಲ ಅಷ್ಟರೊಳಗಡೆಗೆ ಅಂತಂದ್ರೆ ನೇರವಾಗಿ ಜಡ್ಜ್ ಮನೆಗೆ ಕರ್ಕೊಂಡು ಹೋಗಿ ಅವರನ್ನ ಹಾಜರುಪಡಿಸಬೇಕು ಈಗ ಚಿತ್ರದುರ್ಗದಿಂದ ಇಬ್ಬರು ಅನುಕುಮಾರ್ ಮತ್ತು ಜಗದೀಶ್ ಆಗಲೇ ನಾವು ತೋರಿಸ್ತಾ ಇದ್ವಿ ಅನುಕುಮಾರ್ ಇದ್ದಕ್ಕಿದ್ದಂಗೆ ಈ ತೀರ್ಪು ಬಂದ ತಕ್ಷಣ ಮನೆಯಿಂದ ಹೊರಗಡೆ ಹೊರಟ ಅಂತ ಎಲ್ಲಿಗೆ ಹೋದ ಏನು ಎತ್ತ ಇವರು ಚಿತ್ರದುರ್ಗದಲ್ಲೇ ಇದ್ದಾರ ಯಾಕಂದರೆ ಪೊಲೀಸರು ಕೂಡ ಹೇಳಿದಾರಂತೆ ನಿಮ್ಮ ಮನೆ ಹತ್ರನೇ ಇರಿ ನಾವು ಬರ್ತೀವಿ ಅಂತ ಇವ್ರ ಕತೆ ಏನು ಬಸವರಾಜ್ ರಂಗನಾಥ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ A6 ಅನುಕುಮಾರ್ A7 ಜಗದೀಶ್ ಇಬ್ಬರ ಜಾಮೀನು ಸಹ ರದ್ದಾಗಿದೆ ಈ ಸಂದರ್ಭದಲ್ಲಿ ಬೆಳಗ್ಗೆ ಸಹ ನಾವು ಅವರಿಬ್ಬರ ಮನೆಗೂ ಕೂಡ ಹೋಗಿದ್ವಿ ಮತ್ತು ಅವರ ಪೋಷಕರನ್ನು ಮಾತನಾಡ್ಸಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಬುರುಜನಹಟ್ಟಿ ಬಳಿ ತನ್ನ ಮನೆ ಬಳಿಯೇ ಇದ್ದಂಥ ಅನುಕುಮಾರ್ ಕೂಡ ನಮಗೆ ಭೇಟಿಯಾಗಿದ್ದ ನಮಗೆ ಲಾಯರ್ ಮೂಲಕ ಮಾಹಿತಿ ಸಿಕ್ಕಿದೆ ಕಾನೂನಿಗೆ ನಾವು ತಲೆಬಾಗ್ತೀವಿ ಶರಣಾಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿನಾದರೂ ಕೂಡ ಮಾಧ್ಯಮದಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಹೊರಟಿದ್ದ ಆತ ತದನಂತರ ನಾವು ಜಗದೀಶ್ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅನುಕುಮಾರ್ ಜಗದೀಶ್ ಇಲ್ಲಿ ಇಬ್ಬರು ಒಟ್ಟಾಗಿ ಮಾತುಕತೆ ಆಡ್ತಾ ನಿಂತಿದ್ರು ತದನಂತರ ಇಬ್ಬರೂ ಸೇರಿ ಮತ್ತೆ ಮಾಧ್ಯಮಗಳ ಕಣ್ಣನ್ನು ತಪ್ಪಿಸಿ ಇಲ್ಲಿಂದಲೂ ಕೂಡ ಹೊರ ಹೋಗಿದ್ರು ತದನಂತರ ನಮಗೆ TV9ಗೆ ಖಚಿತವಾಗಿ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನಂತಂದರೆ ಈಗಾಗಲೇ ಬೆಂಗಳೂರು ಪೊಲೀಸರು ಚಿತ್ರದುರ್ಗದ ಪೊಲೀಸರನ್ನು ಸಂಪರ್ಕ ಮಾಡಿದ್ದಾರೆ ಮೊದಲಿಗೆ ಇವರಿಬ್ಬರೂ ಕೂಡ ಸಂಪರ್ಕಕ್ಕೆ ಸಿಗ್ತಿಲ್ಲ ಮೊಬೈಲ್ ಕನೆಕ್ಟ್ ಆಗ್ತಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ತದನಂತರ ಇವರಿಬ್ಬರನ್ನೂ ಕೂಡ ಸಂಪರ್ಕಿಸಿರ್ತಕ್ಕಂಥ ಪೊಲೀಸರು ಈಗಾಗಲೇ ಬೆಂಗಳೂರನ್ನು ಬಿಟ್ಟು ನಾವು ಚಿತ್ರದುರ್ಗ ಕಡೆ ಬರ್ತಾ ಇದ್ದೀವಿ ನೀವು ಮನೆ ಬಳಿಯೇ ಇರಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ನಾನೀಗ ಚಿತ್ರದುರ್ಗದ ಈ ಒಂದು ರೈಲ್ವೆ ಸ್ಟೇಷನ್ ಬಡಾವಣೆಯಲ್ಲಿ ಇರ್ತಕ್ಕಂಥ ಜಗದೀಶ್ ಮನೆ ಹತ್ರನೇ ಇದ್ದೀನಿ ಮನೆ ಒಳಗಡೆ ಜಗದೀಶ್ ಇದ್ದಾರೆ ಪೊಲೀಸರಿಗಾಗಿಯೇ ಕಾದು ಕೂತಿದ್ದಾರೆ ಮತ್ತು ಪೊಲೀಸರ ಸೂಚನೆಯನ್ನು ಪಾಲಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಸಹ ಅವರ ಸಂಬಂಧಿಕರು ಈಗಾಗಲೇ TV9 ಬಳಿ ಹೇಳ್ಕೊಂಡಿದ್ದಾರೆ ಹೀಗಾಗಿ ಇವತ್ತು ಸಂಜೆ ವೇಳೆಗೆ ಬೆಂಗಳೂರಿನಿಂದ ಬಂದಿರತಕ್ಕಂಥ ಪೊಲೀಸರು ಇಬ್ಬರನ್ನೂ ಕೂಡ ವಶಕ್ಕೆ ಪಡೆದು ಬೆಂಗಳೂರು ಕೋರ್ಟಿಗೆ ಹಾಜರುಪಡಿಸ್ತಕ್ಕಂಥ ಜೈಲಿಗೆ ಕಳಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ ರಂಗನಾಥ್ ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಇದು ನಮ್ಮ ಪ್ರತಿನಿಧಿ ಬಸವರಾಜರಿಂದ ಪ್ರತ್ಯಕ್ಷ ವಿವರಗಳನ್ನು ಕೊಡ್ತಾ ಇದ್ರು